ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೈ. ನವಾರಣ ಮಂತ್ರದ ಶಕ್ತಿಗಳೇನು, ಅದು ನಮ್ಮ ದೇಹದಲ್ಲಿ ಯಾವ ರೀತಿ ಪರಿಣಾಮಗಳನ್ನ ಬೀರುತ್ತೆ ನಾವು ಅದನ್ನ ಜಪ ಮಾಡೋದ್ರಿಂದ, ಹಾಗೆ ನವಾವರಣ ಮಂತ್ರದ ತಪ್ಪುಗಳೇನು ಹೇಳ್ತಾ ಇರೋದು ಜನಗಳು, ಅದನ್ನ ಹೇಗೆ ಸರಿಪಡಿಸ್ಕೋಬೇಕು, ಅದು ಯಾವ ಗ್ರಂಥದಿಂದ ಬಂತು, ಇದನ್ನ ಈ ವಿಡಿಯೋದಲ್ಲಿ ಇವತ್ತು ತಿಳ್ಕೊಂತ ಹೋಗೋಣ. ಆತ್ಮ ನಮಸ್ತೆ ಎಲ್ಲಾರ್ಗು. ನವಾರಣ ಮಂತ್ರ ಅಂತಂದ್ರೆ 9 ನವ ಆವರಣಗಳು ಇರುವಂತಹ ಮಂತ್ರ. ಅದು ಉಲ್ಲೇಖ ಎಲ್ಲಾಗಿರೋದು ಗೊತ್ತಾ? ನವಾರಣ ಮಂತ್ರವನ್ನು ನಾವು ದುರ್ಗಾ ಸಪ್ತಶತಿ ಪಾರಾಯಣದಲ್ಲಿ ಸಾಕ್ಷಾತ್ ಶಿವನು ತಾಯಿಯ ದುರ್ಗೆಗೆ ಹೇಳಿರುವಂತಹ ಮಂತ್ರದಲ್ಲಿ ಈ ಮಂತ್ರವನ್ನು ನಾವು ನೋಡ್ಬೋದು. ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೈ ಅನ್ನುವಂತಹ ಶಬ್ದಗಳು ಇದ್ರೊಳಗಡೆ ಬರುತ್ತೆ. ನೀವು ಐಂ ಕ್ರೀಂ ಕ್ಲೀಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೈ ಅಂತ ಹೇಳ್ಬೇಕು. ಆದ್ರೆ ಈಗೆಲ್ಲ ಏನಾಗೋಗಿದೆ, ಓಂ ಅಂತ ಸೇರಿಸ್ಕೊಂತಾರೆ. ಓಂ ಅಂತ ಸೇರಿಸ್ಕೊಂಡಾಗ ನವಾರಣ ಮಂತ್ರದಲ್ಲಿ 9 ಬರೋದಿಲ್ಲ, ಆಗ 10 ಬರುತ್ತೆ. ಅಲ್ಲಿ ನಮ್ಗೆ ಓಂಕಾರವನ್ನು ನಾವು ಹೇಳೋ ಹಾಗಿಲ್ಲ. ಅದ್ ಅಲ್ದೇನೆ ಓಂಕಾರವನ್ನು ನಾವು ಪುರುಷ ದೇವತೆಗಳಿಗೆ ಮಾತ್ರ ಉಪಯೋಗಿಸುವಂಥದ್ದು. ಸ್ತ್ರೀ ದೇವತೆಗಳಿಗೆ ನಾವು ಐಂ ಬೀಜ ಮಂತ್ರವನ್ನ ಉಪಯೋಗಿಸ್ಬೇಕು. ಇದು ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂತಹ ಪದ್ಧತಿಗಳು. ಜಪ ಮಾಡ್ಬೇಕಾದ್ರೆ ನೀವು ಐಂಗ್ ಅಂದಿದ ತಕ್ಷಣ ನಿಮ್ಮ ಮೂಲಾಧಾರದಲ್ಲಿ ಒಂದು ವೈಬ್ರೇಷನ್ ಕೊಡ್ಬೇಕು. ಹ್ರೀಂ ಅಂದಿದ ತಕ್ಷಣ ನಿಮ್ಮ ಎದೆಯ ಭಾಗದಲ್ಲಿ ವೈಬ್ರೇಷನ್ ನ ಕೊಡ್ಬೇಕು. ಕ್ರೀಂ ಅಂದಿದ ತಕ್ಷಣ ನಿಮ್ಮ ಸ್ಪೈನಲ್ ಕಾರ್ಡ್ ಏನಿರುತ್ತಲ್ಲ ಆ ಮೂಳೆ, ನಿಮಗೆ ತಲೆಯಲ್ಲಿ ಆ ಮೂಳೆಯಿಂದ ಒಂದು ತಲೆಯವರೆಗೂ ನಿಮ್ಗೆ ಆ ವೈಬ್ರೇಷನ್ ಶುರು ಆಗುತ್ತೆ. ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿ ಆ ರೀತಿ ನೀವು ಮಂತ್ರಗಳನ್ನ ಜಪ ಮಾಡ್ಬೇಕಾಗತ್ತೆ. ನೀವು ಈ ರೀತಿ ಮಂತ್ರ ಜಪ ಮಾಡಿದ್ರೆ ಚಾಮುಂಡೇಶ್ವರಿ ಇದು ಏನು ಪ್ರಯೋಜನನೂ ಕೂಡ ಆಗೋದಿಲ್ಲ. ಮಂತ್ರಗಳು ಏನು ಅಂತಂದ್ರೆ ನಿಮ್ಮ ದೇಹದಲ್ಲೇ ಬರುವಂತಹ ಕಂಪನಗಳು. ಆ ಕಂಪನಗಳನ್ನ ನೀವು ಅಬ್ಸರ್ವ್ ಮಾಡದೆ, ಆ ಕಂಪನಗಳು ಬರ್ದೇನೆ ನೀವು ಮಂತ್ರ ಜಪಗಳನ್ನ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಕಾಣೋದಕ್ಕೆ ನೀವು ಸಾಧ್ಯ ಆಗೋದಿಲ್ಲ. ಯಾಕೆ ಆ ಕಂಪನಗಳು ಬರ್ಬೇಕು ನಮ್ಮ ದೇಹದಲ್ಲಿ ಅಂತಂದ್ರೆ, ಆ ಕಂಪನಗಳು ಬರೋದು ಏನು ಅಂತಂದ್ರೆ ನಮ್ಮ ಯೂನಿವರ್ಸಲ್ ಏನ್ ಬರುತ್ತನ್ನ ಶಬ್ದಕೋಶಗಳು, ಆ ಶಬ್ದ ಮತ್ತೆ ನಾವು ಹ್ರೀಂಕರಿಸುವ ಕ್ರೀಂಕರಿಸುವ ಆ ಶಬ್ದಗಳು ಕೂಡ ಒಂದೇ ಆಗಿರುತ್ತೆ. ನವಾರಣ ಮಂತ್ರವನ್ನು ಈ ರೀತಿ ನೀವು ಜಪ ಮಾಡ್ತಾ ಹೋಗ್ಬೇಕು. ನವಾರಣ ಮಂತ್ರ ನಿಮ್ಗೆ ಜಪ ಸಿದ್ಧಿ ಆಗ್ಬೇಕು ಅಂದ್ರೆ 9 ಲಕ್ಷ ನೀವು ಜಪ ಮಾಡಿದಾಗ ನಿಮ್ಗೆ ನವಾರಣ ಮಂತ್ರ ಜಪ ನಿಮಗೆ ಅದು ಸಿದ್ಧಿ ಮುಖಾಂತರ ನಿಮ್ಮ ದೇಹದಲ್ಲಿ ಉಳ್ಕೊಳ್ಳುತ್ತೆ. ನವಾರಣ ಮಂತ್ರ ನೀವು ಜಪ ಸಿದ್ಧಿ ಮಾಡ್ಕೊಂಡ್ರೆ ನೀವು ಯಾವುದೇ ವಿಷಯಕ್ಕಾದ್ರೂ ಅದನ್ನ ಉಪಯೋಗಿಸ್ಕೋಬಹುದು. ನಿಮ್ಮ ದೇಹದಲ್ಲಿ ಆಗುವಂತ ಬದಲಾವಣೆಗಳಿಗೆ ಉಪಯೋಗಿಸ್ಕೋಬಹುದು. ಮಾಟ ಮಂತ್ರಗಳು ನಿಮ್ಗೆ ಯಾರಾದ್ರೂ ಮಾಡಿಸ್ತಾ ಇದ್ದಾರೆ, ದೃಷ್ಟಿ ದೋಷಗಳಾಗ್ತಾ ಇದೆ, ಇದಕ್ಕೆಲ್ಲ ನೀವೇ ಪರಿಹಾರಗಳನ್ನ ಹುಡ್ಕೋಬಹುದು. ಅದು ನಿಮ್ಗಾಗೋದಿಲ್ಲ, ಯಾಕಂದ್ರೆ ನವಾರಣ ಮಂತ್ರ ಯಾರು ಪಠಿಸಕ್ಕೆ ಶುರು ಮಾಡ್ತಾರೆ ಅವ್ರಿಗೆ ಇದರ ಯಾವುದೇ ರೀತಿಯ ಸಂಕಷ್ಟಗಳು ಬರೋದಿಲ್ಲ. ನವಾರಣ ಮಂತ್ರವನ್ನು ಜಪ ಮಾಡ್ಬೇಕಾದ್ರೆ ಗುರು ಮುಖೇನೇ ದೀಕ್ಷೆ ತಗೋಬೇಕಾಗತ್ತೆ. ಗುರು ಮುಖೇನ ದೀಕ್ಷೆ ಅಂತಂದ್ರೆ ಆನ್ಲೈನ್ ಅಲ್ಲಿ ಬರೋ ತರದಲ್ಲ. ದಯವಿಟ್ಟು ಆನ್ಲೈನ್ ಅಲ್ಲಿ ಯಾರು ದೀಕ್ಷೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮೋಸ ಹೋಗ್ಬೇಡಿ. ಮೋಸ ಹೋಗ್ತೀರಾ ಅನ್ನೋದ್ಕಿಂತ ಗುರು ಮುಖೇನ ನೀವು ನವಾರಣ ಮಂತ್ರ ಅಂದ್ರೆ ಏನು ಅಂದ್ರೆ ತುಂಬಾ ಶಕ್ತಿಯುತವಾದಂತಹ ಮಂತ್ರ. ಅದನ್ನ ನೀವು ಹಾಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿನೇ ನಾವು ಗುರುಮುಖೇನ ತಗೊಂಡಾಗ ಆ ಶಕ್ತಿಯ ಪ್ರಹರತೆಯನ್ನು ಹೇಗೆ ನಾವು ಹಿಡಿದಿಟ್ಕೊಳ್ಬೇಕು, ಆ ಶಕ್ತಿಯ ಪ್ರಹರತೆಯಿಂದ ಬರುವಂತಹ ನಮಗೆ ಆಲೋಚನೆಗಳಿರ್ಬೋದು, ಕೆಟ್ಟ ಯೋಚನೆಗಳಿರ್ಬೋದು, ಇದನ್ನೆಲ್ಲ ಹೇಗೆ ತಡೆಯಬಹುದು, ಹಾಗೆ ಶಕ್ತಿಯ ಪ್ರವರತೆ ನಮ್ಮಲ್ಲಿ ಜಾಸ್ತಿ ಆದಾಗ ನಮ್ಮ ಸುತ್ತಮುತ್ತಲಿನ ಪರಿಸರ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಜನಗಳಿಗೂ ಕೂಡ ಇದರಿಂದ ಪ್ರಭಾವ ಹೆಚ್ಚಾಗುತ್ತೆ. ಅವರು ಕೂಡ ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ನಮಗೆ ಸ್ವಯಂ ಆಗಿ ಕೋಪ ಬರುವಂತದ್ದಾಗಿರ್ಬೋದು, ಇದೆಲ್ಲವೂ ಕೂಡ ನೀವು ನವಾರಣ ಮಂತ್ರವನ್ನು ಜಪ ಮಾಡ್ತಾ ಇದ್ರೆ ಆಗುವಂತಹ ಪರಿಸ್ಥಿತಿಗಳು. ಯಾಕೆ ಇದು ಆಗುತ್ತೆ ಅಂತಂದ್ರೆ, ಇದು ನವಾರಣ ಮಂತ್ರದಲ್ಲಿ ಬರುವಂತದ್ದು. ಚಾಮುಂಡ ಅಂತಂದ್ರೆ ಏನು? ಚಂಡ ಮುಂಡ ಮುಂಡ ಅಂದ್ರೆ ಏನು? ನಮ್ಮ ತಲೆ. ಚಂಡ ಅನ್ನೋದೇನು? ನಮ್ಮ ದೇಹದಲ್ಲೇ ಇರುವಂತಹ ಸಾತ್ವಿಕ, ರಜೋಗುಣ, ತಾಮಸಿಕ ಗುಣಗಳು ಎಲ್ಲವೂ ಒಂದು ಗಂಟು ಕಟ್ಟಿ ಒಂದು ಹಗ್ಗದ ರೂಪದಲ್ಲಿ ಎಲ್ಲವೂ ಶೇಖರಣೆ ಆಗಿರುತ್ತೆ. ಅದು ಯಾವಾಗ್ಲೂ ಪ್ರವರ್ತವಾಗಿ ನಮ್ಗೆ ಯೋಚನೆಗಳಾಗಿರ್ಬೋದು, ಥಾಟ್ಸ್ ಗಳಾಗಿರ್ಬೋದು, ಒಂದಿನ ರಾಜಸಿಕದಲ್ಲಿ ಇರ್ತೀವಿ, ಒಂದಿನ ತಾಮಸಿಕದಲ್ಲಿ ಇರ್ತೀವಿ, ಒಂದಿನ ರಜೋಗುಣದಲ್ಲಿ ಇರ್ತೀವಿ. ಇದೆಲ್ಲವೂ ನಮ್ಮ ಮುಂಡದಲ್ಲೇ ಇರುವಂತದ್ದು. ಇದನ್ನ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮುಂಡದಲ್ಲೇ ಇರುವಂತಹ ಪ್ರಕ್ರಿಯೆಗಳು ಏನು ನಡೆಯುತ್ತಲ್ಲ ಅದನ್ನ ನಾವು ಈ ನವಾರಣ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದಾಗ ಅದು ನಿಮ್ಗೆ ವಿಚ್ಚೈ ಅಂದ್ರೆ ಆ ವಿಚಲಿತವಾಗುತ್ತೆ ಅನ್ನೋ ಅರ್ಥ ಇದು.
ನೀವು ಯಾವುದೇ ಮಂತ್ರಗಳನ್ನಾಗ್ಲಿ ಏನೇ ತಗೊಂಡಾಗ್ಲಿ ಅದು ಅರ್ಥ ಏನು, ಅದು ಯಾವ ರೀತಿ ನಮ್ಮ ದೇಹದಲ್ಲಿ ಪ್ರವರಿಸುತ್ತೆ. ನೀವು ಯಾವ್ದೇ ಸುಮ್ಮನೆ ಪುಸ್ತಕಗಳು ಓದೋದು, ಅಲ್ಲಿ ಏನೋ ಇದೆ, ಏನಿದೆ ಚಾಮುಂಡಾಯಿ ವಿಚ್ಚೆ ಓದಿದ್ರೆ ನಿಮ್ಗೆ ತಿಳಿಸ್ತಾರೆ, ಆನ್ಲೈನ್ ಅಲ್ಲೆಲ್ಲ ತಿಳಿಸ್ತಾ ಇದ್ದಾರೆ. ಚಾಮುಂಡಾಯಿ ವಿಚ್ಚೆ ನೀವು ನವಾರಣ ಮಂತ್ರ ಹೋದ್ರೆ ನಿಮ್ಗೆ ಎಲ್ಲಾ ಶಕ್ತಿಗಳು ಪ್ರವರಿಸ್ಬಿಡುತ್ತೆ, ನಿಮ್ಗೆಲ್ಲಾ ಕಷ್ಟಗಳು ಎಲ್ಲ ನಾಶ ಆಗ್ಬಿಡುತ್ತೆ. ಈ ತರ ತುಂಬಾ ಜನ ಹೇಳ್ತಾ ಇದ್ದಾರೆ. ಪದ್ಧತಿ ಪ್ರಕಾರ ಪುಸ್ತಕದಲ್ಲಿ ಏನಿದೆ ಅದನ್ನ ಹೇಳ್ತಾ ಇದ್ದಾರೆ. ಪುಸ್ತಕ ಅನ್ನೋದು ಜ್ಞಾನ ಅಷ್ಟೇನೆ, ಆದ್ರೆ ಅನುಭವಕ್ಕೆ ಬಂದಂತಹ ಗುರುಗಳಿಂದ ನೀವು ವಿದ್ಯೆಗಳನ್ನ ಕಲ್ತ್ಕೊಂಡಾಗ ನಿಮಗೆ ಯಾವ ರೀತಿ ಅದನ್ನ ಉಚ್ಚರಿಸ್ಬೇಕು, ಯಾವ ರೀತಿ ಅದು ನಿಮ್ಮ ದೇಹದಲ್ಲಿ ಪರಿಣಾಮ ಬೀಳುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಹಾಗಾಗಿನೇ ಗುರುಮುಖಿಯನ್ನ ತಗೊಳ್ಳಿ ಅಂತ ತುಂಬಾ ಒತ್ತಿ ನಾನು ಹೇಳೋದು ಯಾವಾಗ್ಲೂ. ಹಾಗಾದ್ರೆ ನಾವು ಉಚ್ಚೆ ಅಂದ್ರೆ ಏನಾಗುತ್ತೆ, ಅವಾಗ ನಮ್ಮ ಚಾಮುಂಡಾಯಿ ಉಚ್ಚೆ ನಾವು ನವಾರಣ ಮಂತ್ರವನ್ನು ಪಠಿಸ್ತಾ ಹೋದಾಗೆಲ್ಲ ನಮ್ಮ ಬ್ರೈನ್ ವೇವ್ಸ್ ಆಗಿರ್ಬೋದು, ನಮ್ಮ ತಲೆಯಲ್ಲಿ ಈ ಆಲೋಚನೆಗಳು ಎಲ್ಲ ಏನ್ ಗಂಟು ಕಟ್ಟಿರ್ತವೆ ಅದನ್ನ ತಾಯಿ ವಿಚ್ಛೇದಿಸ್ತಾಳೆ. ಅಂದ್ರೆ ಅದನ್ನೆಲ್ಲ ಬಿಡಿಸಕ್ಕೆ ಶುರು ಮಾಡ್ತಾಳೆ, ಅದನ್ನೆಲ್ಲ ಭೇದಿಸಕ್ಕೆ ಶುರು ಮಾಡ್ತಾರೆ. ಆ ಮಂತ್ರಗಳು ಈ ರೀತಿ ನಮ್ಮ ಮನಸ್ಥಿತಿನಲ್ಲಿ ಪರಿಣಾಮವನ್ನು ಬೀರುತ್ತೆ. ಆ ಪರಿಣಾಮದಿಂದ ನಮ್ಗೆ ಏನಾಗುತ್ತೆ, ಕೆಲವೊಂದ್ಸಲಿ ಕೆಲವೊಬ್ಬರಿಗೆ ಸಾಧನೆ ಮಾಡಕ್ಕೆ ಅಡೆತಡೆಗಳು ಬರಬಹುದು, ಕೆಲವೊಬ್ಬರಿಗೆ ಬೇರೆ ಬೇರೆ ಕೆಟ್ಟ ಕೆಟ್ಟ ಆಲೋಚನೆಗಳು ತುಂಬಾ ಪ್ರಕೋರತ ರೀತಿಯಲ್ಲಿ ಬರುವಂತದ್ದು, ತುಂಬಾ ಕ್ರೂರತ್ವದಲ್ಲಿ ಬರುವಂತದ್ದು, ಇದೆಲ್ಲ ಕೂಡ ಆಗುತ್ತೆ. ಇದೆಲ್ಲ ನಮ್ಮ ಮನಸ್ಥಿತಿನಲ್ಲೇ ಇರುವಂತದ್ದು. ಇದನ್ನೆಲ್ಲ ಹೆದರ್ಬೇಡಿ ಯಾರುನು, ಈ ತರ ಆಗೋಗುತ್ತಾ ಆದ್ರೆ ಹೇಳ್ಬಾರ್ದ ಅಂತ. ಖಂಡಿತ ಎಲ್ಲರೂ ಹೇಳ್ಬೋದು, ಆದ್ರೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೀವು ತಿಳ್ಕೊಂಡ್ಬಿಟ್ಟು ಇದನ್ನ ನೀವು ಆಚರಿಸಕ್ಕಾಗ್ಲಿ, ಸಾಧನೆ ಮಾಡಕ್ಕಾಗ್ಲಿ, ಸಿದ್ಧಿ ಮಾಡ್ಕೊಳಕ್ಕಾಗ್ಲಿ ಮಾಡಿದಾಗ ನಿಮ್ಗೆ ಈಗ ಆಗ್ತಾ ಇದೆ, ಈ ಪರಿಸ್ಥಿತಿ ನನಗೆ ಬಂದಿರೋದು ಇದೇ ಕಾರಣದಿಂದ ಅಂತ ತಿಳುವಳಿಕೆಯಾಗಿ ನಿಮ್ಗೆ ಈ ವಿಡಿಯೋನ ನಾನು ಮಾಡ್ತಾ ಇರೋವಂಥದ್ದು. ಹಾಗೆ ನವಾರಣ ಮಂತ್ರದಲ್ಲಿ ತುಂಬಾ ಶಕ್ತಿಯುತವಾದಂತ, ಹಾಗಾಗಿ ನಾನು ಗುರುಮುಖಿಯನ್ನು ತಗೊಳ್ಳಿ